ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹೊಸ ವರ್ಷಕ್ಕೆ ರಾಜ್ಯದಲ್ಲಿ ಸರ್ಕಾರ ಇರೋದಿಲ್ಲ. ಜನವರಿಗೆ ಕಾಂಗ್ರೆಸ್ ಸರ್ಕಾರ ಪತನದ ಭವಿಷ್ಯ ನುಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತು ನಿಜ ಆಗುತ್ತೆ ಎಂದ ಎಚ್.ಡಿ. ದೇವೇಗೌಡರು. ಸಚಿವ ಜಮೀರ್ ಅಹಮದ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಆತಂಕ. ಕುಮಾರಸ್ವಾಮಿ ಬಣ್ಣ ಕುರಿತು ಹೇಳಿಕೆ ನೀಡಿ ಪೇಚಿಗೆ ಸಿಲುಕಿದ ಜಮೀರ್. 3 ಕ್ಷೇತ್ರಗಳ ಉಪಚುನಾವಣೆ ಮೇಲೆ ಪರಿಣಾಮ ಬೀರುವ ಭೀತಿ. ನಾಳೆ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಿಗೆ ಉಪಚುನಾವಣೆ. ಮತದಾರರಿಗೆ 1 ದಿನ ವೇತನ ಸಹಿತ ರಜೆ ನೀಡಲು ಆದೇಶ. ಕಡ್ಡಾಯ ಮತದಾನಕ್ಕಾಗಿ ರಜೆ ಘೋಷಣೆ ಮಾಡಿದ ಸರ್ಕಾರ. ಬೆಳಗಾವಿ ಅಧಿವೇಶನಕ್ಕೆ ದೋಸ್ತಿ ಪಡೆ ಭರ್ಜರಿ ತಯಾರಿ. ಡಿಸೆಂಬರ್ 2ನೇ ವಾರದಲ್ಲಿ ನಡೆಯುವ ಅಧಿವೇಶನದಲ್ಲಿ ಸಿಎಂ ಕಟ್ಟಿ ಹಾಕಲು ಪ್ಲಾನ್. ವಕ್ಫ್ ಅಬಕಾರಿ ಹಗರಣ, ಜಮೀರ್ ಹೇಳಿಕೆ ಮುಂದಿಟ್ಟು ಹೋರಾಟಕ್ಕೆ ತಂತ್ರ. ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ಅಕ್ರಮ ಹಗರಣ. ಸಿಬಿಐಗೆ ಕೊಡೋ ಬಗ್ಗೆ ಇವತ್ತು ಹೈಕೋರ್ಟ್ ತೀರ್ಪು. ಕೇಸ್ ಸಿಬಿಐಗೆ ವರ್ಗಾವಣೆಯಾದರೆ ಸರ್ಕಾರಕ್ಕೆ ಹೆಚ್ಚಾಗುತ್ತಾ ಸಂಕಷ್ಟ. ಮೂಡಾ 50-50 ಹಗರಣದಲ್ಲಿ ಕೌಂಟರ್ ಕೇಸ್. ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಕಾಂಗ್ರೆಸ್ ನಿಯೋಗದಿಂದ ದೂರು. ಸುಳ್ಳು ಸಾಕ್ಷಿ ಸೃಷ್ಟಿಸ್ತಾ ಇದ್ದಾರೆ ಎಂದು ಆರೋಪಿಸಿ ದೇವರಾಜ ಪೊಲೀಸ್ ಠಾಣೆಗೆ ದೂರು ನೀಡಿದ ನಿಯೋಗ. ಮೂಡಾದಲ್ಲಿ ಬಗೆದಷ್ಟು ಹೊರಬರ್ತಾ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಣದಾಸೆಗೆ ಸತ್ತ ವ್ಯಕ್ತಿಯನ್ನೇ ಬದುಕಿಸಿ ಅಕ್ರಮ. 2016ರಲ್ಲಿ ಸತ್ತ ವ್ಯಕ್ತಿ 2023ರಲ್ಲಿ ಬದುಕಿದ್ದಾರೆ ಎಂದು ದಾಖಲೆ ಸೃಷ್ಟಿ. ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲು ಮುಂದಾದ ಆರ್ಟಿಐ ಕಾರ್ಯಕರ್ತ ಗಂಗರಾಜ್. 5.5 ಲಕ್ಷದ ಶೌಚಾಲಯ ಕಾಮಗಾರಿ ಬಿಲ್ ಕೊಡೋಕೆ 50,000 ಲಂಚ. ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತ. ಮಂಡ್ಯದ ತಗ್ಗಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕುಮಾರ್ ಲೋಕಾಯುಕ್ತ ಬಲೆಗೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಬೆಳಗಾವಿಯಲ್ಲಿ ಬೆಂಗಳೂರಿನ ಕಮರ್ಷಿಯಲ್ ಟ್ಯಾಕ್ಸ್ ಎಸಿ ವೆಂಕಟೇಶ ಮೇಲೆ ದಾಳಿ. ನಿಪ್ಪಾಣಿಯ ವಿಲೇಜ್ ಅಕೌಂಟೆಂಟ್ ಮನೆಯಲ್ಲೂ ಸರ್ಚಿಂಗ್. ಧಾರವಾಡದಲ್ಲಿ ಕೆಐಎಡಿಬಿ ಎಡಬ್ಲ್ಯೂ ಗೋವಿಂದಪ್ಪ ಭಜಂತ್ರಿ ಮನೆ ಮೇಲೂ ಲೋಕ ರೈಡ್. ಬೀದರ್ನಲ್ಲಿ 2 ಕಡೆ ದಾಳಿ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಜಿಲ್ಲಾ ತರಬೇತಿ ಕೇಂದ್ರದ ಅಧಿಕಾರಿ ರವೀಂದ್ರ ರೊಟ್ಟೆ ನಿವಾಸದ ಮೇಲೆ ದಾಳಿ. ಲೋಕಸಮರದಲ್ಲಿ ಸೋತ ಹೆಬ್ಬಾಳ್ಕರ್ ಪುತ್ರನ ಕಣ್ಣು ಅಸೆಂಬ್ಲಿ ಚುನಾವಣೆ ಮೇಲೆ. ಇನ್ನು 3.5 ವರ್ಷ ಇರುವಾಗಲೇ ಮೃಣಾಲ್ ಸಿದ್ಧತೆ. ಖಾನಾಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಸಖತ್ ಆಕ್ಟಿವ್. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ಪತ್ನಿ ಮಗು ಕೊಂದು ಪತಿ ಆತ್ಮಹತ್ಯೆ ಕೇಸ್. ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದಲ್ಲಿ 2 ಅರೆಸ್ಟ್. ಮುಲ್ಕಿ ಪೊಲೀಸರಿಂದ ಮೃತ ಕಾರ್ತಿಕ್ ತಾಯಿ ಸಹೋದರಿಯನ ಬಂಧನ. ಒತ್ತುವರಿಯಾಗಿದ್ದ ರಾಜಕಾಲುವೆ ತೆರವು ಮಾಡಲು ಬಿಬಿಎಂಪಿಗಿಲ್ಲ ಮನಸ್ಸು. 90ಕ್ಕೂ ಹೆಚ್ಚು ಒತ್ತುವರಿ ಪ್ರಕರಣ ಕೈಬಿಡಲು ಸಿದ್ಧತೆ. ಮಳೆ ಬಂದ್ರೆ 30ಕ್ಕೂ ಹೆಚ್ಚು ಲೇಔಟ್ಗಳಲ್ಲಿ ದ್ವೀಪದಂತಹ ಸ್ಥಿತಿ. ಆದರೂ ಒತ್ತುವರಿ ಕೈಬಿಡಲು ನಿರ್ಧರಿಸಿದ್ದೇಕೆ ಅಧಿಕಾರಿಗಳು? ಜಯದೇವ ಆಸ್ಪತ್ರೆ ಶೌಚಾಲಯದಲ್ಲಿ ಮೊಬೈಲ್ ಇರಿಸಿ ವಿಡಿಯೋ ಪ್ರಕರಣ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಆಡಳಿತ ಮಂಡಳಿ. ಆಸ್ಪತ್ರೆ ಸಿಬ್ಬಂದಿಗಳ ಸುರಕ್ಷತೆಗಾಗಿ ನೂತನ ಆಪ್ ಅಭಿವೃದ್ಧಿ. ದಶಕಗಳ ಬಳಿಕ ಮಲೆನಾಡಲ್ಲಿ ನಕ್ಸಲ್ ಹೆಜ್ಜೆ ಗುರುತು. ದಟ್ಟ ಕಾನನದ ಮಧ್ಯೆಯಲ್ಲಿ ಕೆಂಪು ಉಗ್ರರ ಹೆಜ್ಜೆಗಾಗಿ ತೀವ್ರ ಶೋಧ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ. ಭಾರತದಿಂದ ಹೆಚ್ಚಿನ ಹವಾಮಾನ ಅಪಾಯ. 2024ರಲ್ಲಿ 1.5 ಡಿಗ್ರಿ ಸೆಲ್ಸಿಯಸ್ ಮಿತಿ ಉಲ್ಲಂಘಿಸುವ ಭೀತಿ. ವರದಿ ಬಿಡುಗಡೆ ಮಾಡಿ ಹೇಳಿದ ವಿಶ್ವ ಹವಾಮಾನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ.
ರೆಬಲ್ ಸ್ಟಾರ್ ಅಂಬಿ ಮನೆಗೆ ಮರಿ ರೆಬಲ್ ಎಂಟ್ರಿ. ಗಂಡು ಮಗುವಿಗೆ ಜನ್ಮ ನೀಡಿದ ಅವಿವಾ, ಮೊಮ್ಮಗನ ಎತ್ತಿ ಮುದ್ದಾಡಿದ ಸುಮಲತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.